ನಾನು ನಿಮ್ಮ ಪ್ರೀತಿಯ ವಿವೇಕಾನಂದ ಶಿವಬಸಪ್ಪ ಇಂಗಳಗಿ ಹಾವೇರಿಯವನು. 2021 ಎರಡನೆಯ ಕರೋನಾ ಮಹಾಮಾರಿಯ ಏಪ್ರಿಲ್ 13, 2021ರಲ್ಲಿ ಹಾವೇರಿಯಿಂದ ಅಂಜನಾದ್ರಿ ಅಯೋಧ್ಯೆವರೆಗೂ ನನ್ನ ಸೈಕಲ್ ಯಾತ್ರೆ ಮಾಡಿದ್ದೆ. ಆ ಒಂದು ಸಂದರ್ಭದಲ್ಲಿ ಹನುಮ ಜನ್ಮಭೂಮಿಯಿಂದ ರಾಮ ಜನ್ಮಭೂಮಿ ಎಂಬ ಒಂದು ಸಂದೇಶದೊಂದಿಗೆ ನನ್ನ ಸೈಕಲ್ ಯಾತ್ರೆ ಒಟ್ಟು 5540 ಕಿಲೋಮೀಟರ್, 111 ದಿನಗಳು, 8 ರಾಜ್ಯಗಳನ್ನು ನಾನು ಸುತ್ತಿದ್ದೆ. ಆ ಒಂದು ಸೈಕಲ್ ಯಾತ್ರೆಯಲ್ಲಿ ಮೂಲ ಉದ್ದೇಶ ಕರೋನಾ ಮುಕ್ತ ಭಾರತಕ್ಕಾಗಿ ನನ್ನ ಸೈಕಲ್ ಯಾತ್ರೆ. ನನ್ನ ದೇಶದ ಎಲ್ಲರಿಗೂ ಒಳಿತಾಗಲಿ, ದೇಶ ಸುಭದ್ರವಾಗಲಿ, ಇಡೀ ದೇಶ, ನಮ್ಮ ಭಾರತ ದೇಶ ವಿಶ್ವಜ್ಯೋತಿ ಬಸವೇಶ್ವರರನ್ನು, ಜಗಜ್ಯೋತಿ ಬಸವೇಶ್ವರನ್ನು ವಿಶ್ವಗುರು ಎಂದು ನಾವೆಲ್ಲರೂ ಕರಿತಿದ್ದೀವಿ. ಅದನ್ನು ಇಡೀ ದೇಶವೂ ಹಾಗೂ ಇಡೀ ಪ್ರಪಂಚವೂ ಕರೆಯುವಂಥ ಸನ್ನಿವೇಶ ಮುಂದೆ ಎದುರಾಗುತ್ತದೆ. ಅದೇ ಕಾರಣಕ್ಕೆ ಭಾರತ ದೇಶದ ಒಬ್ಬ ಸಾಮಾನ್ಯ ಪ್ರಜೆ ಇಡೀ ವಿಶ್ವದಲ್ಲಿಯೇ ಯಾವುದೇ ಒಂದು ದೇಶದಲ್ಲಿ ಅವನು ಒಬ್ಬ ಆಡಳಿತಗಾರನಾಗಿ, ಉತ್ತಮ ನಾಯಕನಾಗಿ, ಉತ್ತಮ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಲು ಮುಂದೆ ಆಗಬೇಕು. ಆವಾಗ ವಿಶ್ವಗುರು ಭಾರತ, ಅಖಂಡ ಭಾರತ ಆಗುತ್ತೆ ಅನ್ನೋ ಒಂದು ಸಂಕಲ್ಪದೊಂದಿಗೆ ಇಡೀ ದೇಶವನ್ನು ನಾನು ಸುತ್ತಿದ್ದೆ ಈ ಸೈಕಲ್ ಯಾತ್ರೆ ಮುಖಾಂತರ. ಹನುಮ ಜನ್ಮಭೂಮಿಯಿಂದ ರಾಮ ಜನ್ಮಭೂಮಿಗೆ, ನಂತರದಲ್ಲಿ ರಾಮ ಜನ್ಮಭೂಮಿಯಿಂದ ನಂತರ ಗೋರಖ್ಪುರ್, ಕಾಶಿ, ಪ್ರಯಾಗ್ರಾಜ್, ಚಿತ್ರಕೂಟ್, ಲಖನೌ, ಆಗ್ರಾ, ಮಥುರಾ, ಬೃಂದಾವನ್, ಗೋವರ್ಧನ್, ಡೆಲ್ಲಿ, ಯೋಗಗ್ರಾಮ, ಪತಂಜಲಿ, ಹರಿದ್ವಾರ್, ರಿಷಿಕೇಶ್, ಆಮೇಲೆ ದೇವಪ್ರಯಾಗ, ರುದ್ರಪ್ರಯಾಗ, ಅಗಸ್ತ್ಯ ಮುನಿ ಹಾಗೂ ಗುಪ್ತಕಾಶಿ, ಸೋನಪ್ರಯಾಗ, ತ್ರಿಯೋಗಿ ನಾರಾಯಣ, ಪಾರ್ವತಿ ಪರಮೇಶ್ವರ ಮದುವೆಯಾಗಿರುವಂಥ ಜಾಗದಲ್ಲಿ ಈಗೂ ಕೂಡ ಅಗ್ನಿ ಇನ್ನೂ ಉರಿತಾ ಇರುತ್ತೆ. ಆ ಕಾರಣಕ್ಕೋಸ್ಕರ ಮುಂದೆ ಬರುವಂತಹ ಪೀಳಿಗೆಗೆ ನಮ್ಮ ಯುವಕರಿಂದ ಒಂದು ಒಳ್ಳೆಯ ಸಂದೇಶ ಪ್ರೇರಣಾದಾಯಕವಾಗಿರಬೇಕೆಂದು ಇಚ್ಛೆಯಿಂದ ನನ್ನ ಮೊದಲ ಸೈಕಲ್ ಯಾತ್ರೆಯನ್ನು ನಾನು ಮಾಡಿದ್ದೆ. ಹಾಗಾಗಿ ಆ ಸಂದರ್ಭದಲ್ಲಿ ಯುವ ಪೀಳಿಗೆಯವರು ರಾಮಭಕ್ತಿಯನ್ನು ಪ್ರೇರಣೆಯಾಗಿಟ್ಕೊಂಡು ದೇಶವನ್ನು ಮುನ್ನುಗ್ಗುವ ಒಂದು ಪರಿಸ್ಥಿತಿಯಲ್ಲಿ ತಮ್ಮ ಒಂದು ಸಾಧನೆ, ತಮ್ಮ ಒಂದು ಪ್ರೇರಣೆಯಿಂದ ಮುಂದಿನ ಪೀಳಿಗೆಗಾಗಿ ಅವರು ಬಳುವಳಿಯಾಗಿ ಇಡೀ ಜಲ ಸಂಪನ್ಮೂಲ ಇರ್ಬೋದು, ಈ ನಿಸರ್ಗ ಸಂಪತ್ತನ್ನು ಉಳಿಸಬೇಕು, ಅದನ್ನು ಮುಂದಿನ ಪೀಳಿಗೆಗೆ ಬಳುವಳಿಯಾಗಿ ನೀಡಬೇಕಂತೇಳಿ ನನ್ನ ಒಂದು ಕರೋನಾ ಮುಕ್ತ ಭಾರತಕ್ಕಾಗಿ ನನ್ನ ಸೈಕಲ್ ಯಾತ್ರೆ ಮಾಡಿದ್ದೆ. ಎಲ್ಲ ಯುವಕರು ದೇಶವನ್ನು, ಧರ್ಮವನ್ನು ಪ್ರೀತಿಸಿ ಸರ್ವೇ ಜನ ಸುಖಿನೋ ಭವಂತು ಎನ್ನುವ ಧ್ಯೇಯದೊಂದಿಗೆ ನಾವೆಲ್ಲರೂ ಮುನ್ನುಗ್ಗೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.